ಹಾಯ್ ಫ್ರೆಂಡ್ಸ್, ನಾನು ಶಿಲ್ಪ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ, ನನ್ನ ಮಗನ ಪ್ರಾಜೆಕ್ಟ್ ವರ್ಕ್ ಇತ್ತು. ಹಂಗಾಗಿ ಪ್ರಾಜೆಕ್ಟ್ ವರ್ಕ್ದು ಯಾವ ರೀತಿ ನಾವು ಬೊಕ್ಕೆನ ರೆಡಿ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಂಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಯುಗಾದಿ ಹಬ್ಬಕ್ಕೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟೊತ್ತಿಗೆ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಇತ್ತು. ಹಂಗಾಗಿ ಅದನ್ನು ಇದ್ರ ಜೊತೆಯಲ್ಲೇ ನಾನು ಈ ವ್ಲಾಗಲ್ಲಿ ಕಂಟಿನ್ಯೂಸ್ ಮಾಡಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ, ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಮಗ ಯಾವ ರೀತಿ ಪ್ರಾಜೆಕ್ಟ್ ವರ್ಕ್ ಅಂದರೆ ಬೊಕ್ಕೆ ಮಾಡೋಣ ಅಂತ ಹೇಳಿ ಅವನು ಪಾಪ ಮಾಡ್ಕೊಂಡು ತಗೊಬಂದಿದ್ದಾಗಲೇ ಫ್ರೆಂಡ್ ಮನೆ ಹತ್ರ ಹೋಗಿ, ಅದು ಫ್ಲವರ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ನಾನು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಒಂದು 2-3 ಫ್ಲವರು ಮಾಡು ಅಂತ ಹೇಳಿದೆ. ನನಗೆ ಗೊತ್ತಿರಲಿಲ್ಲ ಅವನು ಯಾವ ಥರ ರೆಡಿ ಮಾಡ್ತಾನೆ ಅಂತ. ಅದಕ್ಕೆ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಅವನ ಜೊತೆಗೆ. ಮತ್ತು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಅವ್ನ ಪ್ರಾಜೆಕ್ಟ್ ವರ್ಕೆಲ್ಲ ಚಿಕ್ಕ ಹುಡುಗ ಇದ್ದಾಗ ನಮ್ಮನ್ನ ಹೆಲ್ಪ್ ಕೇಳ್ತಿದ್ದ. ಈಗೇನು ಈಗಾಗಲೇ 8th ಆದನಲ್ಲ, 8th ಆದಾಗಿಂದ ಅವನೇ ಮಾಡ್ಕೊತಾನೆ. ಏನಾದರೂ ಮೊಬೈಲಲ್ಲಿ ಹೊಸದಾಗಿ ಏನಾದರೂ ಅವನಿಗೆ ಇಷ್ಟ ಇರ್ತಾವಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡೋ ಅಂಥವೆಲ್ಲ ವೀಡಿಯೋಸ್ ಬೇಜಾನ್ ಸಿಗ್ತವೆ ಯೂಟ್ಯೂಬಲ್ಲಿ ನೋಡಿದ್ರೆ. ಅದರಲ್ಲಿ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಟ್ರೈ ಮಾಡ್ತಾನೆ. ಮೊನ್ನೆ ಒಂದು ಸರಿ ಅವನು ಸೈನ್ಸ್ ಡೇ ಇತ್ತು ಅವರು ಸ್ಕೂಲಲ್ಲಿ, ಸಹನದಲ್ಲಿ. ಹಾಗಾಗಿ ಆವತ್ತು ಕಾರ್ ಮಾಡ್ಕೊಂಡು ತೊಗೊಂಡೋಗಿದ್ದೆ, ರಿಮೋಟ್ ಕಾರು. ಅದರಲ್ಲೂ ಫಸ್ಟ್ ಪ್ರೈಸ್ ತಗೊಂಡ ಅವನು. ಹಾಗಾಗಿ ನಮ್ಮನ್ನೇನು ಹೆಲ್ಪ್ ಕೇಳಲ್ಲ. ಈ ಸರಿ ಪಾಪ ನನಗೆ ಪೇಪರ್ ಒಂದು ಕಟ್ ಮಾಡಿಕೊಡಮ್ಮ ಅಂತ ಕೇಳ್ದ. ಹಾಗಾಗಿ ನಾನೇ ಮಾಡಿಕೊಟ್ಟೆ ನೋಡಿ. ಪೇಪರ್ ಕಟ್ ಮಾಡಿಕೊಟ್ಟೆ. ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಇವ್ನು ಫ್ಲವರ್ ರೆಡಿ ಮಾಡ್ತಾನೆ, ನನಗೂ ನೋಡಬೇಕು ಅನ್ನೋದಿತ್ತು. ಅದು ಯಾವ ರೀತಿ ಬರುತ್ತೆ ಆ ಥರ ಫ್ಲವರು ಅಂತ ಹೇಳ್ಬಿಟ್ಟು ನೋಡೋಣ ಅಂಥೇಳಿ ನಾನು ಕೂತ್ಕೊಂಡು ಯಾವ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದೊಂದು ಪೇಪರ್ನ ನಾನು ಕಟ್ ಮಾಡಿಕೊಟ್ಟೆ ನೋಡಿ. ಆ ಥರ ಅಷ್ಟೇ ಈಸಿಯಾಗಿ ಮಾಡ್ದ ಅವನು. ನನಗೂ ನೋಡಿ ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಬರುತ್ತಲ್ಲ ಆ ಫ್ಲವರು ಅಂತ. ಆ ಥರ ಅದು ಪೇಪರ್ ಸುತ್ಕೊಂಡು ಅದಕ್ಕೆ ಸುತ್ತಾನಷ್ಟೇ. ಅದನ್ನು ಈಸಿಯಾಗಿ ಬೊಕೆನ ರೆಡಿ ಮಾಡ್ದೆ. ಮತ್ತು ನಾನು ಫೈನಲ್ ಲುಕ್ನ ನಿಮಗೆ ತೋರಿಸಿಲ್ಲ. ಅವನು ಬೊಕೆ ರೆಡಿ ಆದಮೇಲೆ 2-3 ಥರದ್ದು ಪೇಪರ್ನ ಯೂಸ್ ಮಾಡಿ ಚೆನ್ನಾಗಿ ಲುಕ್ ಕೊಡೋ ಥರ ರೆಡಿ ಮಾಡಿದ್ದ. ನಾನು ಅದು ವೀಡಿಯೋ ಮಾಡಲಿಲ್ಲ. ಬೆಳಗ್ಗೆ ತಗೊಂಡೋಗುವಾಗ ಮಾಡ್ದ ಅವನು. ನಾನು ಅಷ್ಟರಲ್ಲಿ ಅವನ ಟಿಫನ್ನು ರೆಡಿ ಮಾಡಬೇಕಾಗಿತ್ತು, ಅಡುಗೆ ರೆಡಿ ಮಾಡಬೇಕಾಗಿತ್ತು. ಹಂಗಾಗಿ ಆ ಟೆನ್ಷನಲ್ಲಿ ಮನೆ ಬೇರೆ ಕ್ಲೀನ್ ಮಾಡಬೇಕಾಗಿತ್ತು ಬೆಳಗ್ಗೆ ನಾವು. ಹಂಗಾಗಿ ಅವನಿಗೆಲ್ಲ ರೆಡಿ ಮಾಡಿಕೊಟ್ಟು ಕಳಿಸಿ ಆದಮೇಲೆ ನಾನು ಮನೆ ತೊಳೆದಿದ್ದು. ಹಂಗಾಗಿ ನೋಡಿ ಈ ಥರ ರೆಡಿ ಮಾಡ್ಕೊಂಡ ಅವನು. ನಾನು ಇದೇ ಫಸ್ಟ್ ನೋಡಿದ್ದು. ನಾನು ಅದು ಫ್ಲವರ್ ಯಾವ ಥರ ಬರುತ್ತೆ ನೋಡಬೇಕು ಅಂತಲೇ ನಾನು ಕೂತ್ಕೊಂಡಿದ್ದೆ ಅವನ ಜೊತೆ. ಹಾಗಾಗಿ ಈ ಥರ ಸುತ್ತಿದ ಅಷ್ಟೇ ನೋಡಿ, ಸ್ಟೆಪ್ಪು ಸುತ್ತಾ ಹೋದಾಗ ಆ ಥರ ಫ್ಲವರ್ ರೆಡಿ ಆಯಿತು. ನನಗೂ ಈ ಥರ ಬರುತ್ತಾ ಅಂತ ಅನ್ನಿಸ್ತು. ಯೂಟ್ಯೂಬಲ್ಲಿ ಬಿಡಿ, ನೀವು ಸರ್ಚ್ ಮಾಡ್ಬೋದು. ಪ್ರಾಜೆಕ್ಟ್ ವರ್ಕ್ ಮಾಡೋರು ತುಂಬ ಜನ ಈ ಥರ ಸರ್ಚ್ ಮಾಡಿನೇ ಮಾಡೋದೆಲ್ಲ. ಇವಾಗ ಯೂಟ್ಯೂಬಿಂದ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಯೂಸ್ ಆಗೋದು ಇರುತ್ತೆ, ಮಕ್ಕಳು ಕೆಡೋದು ಇರುತ್ತೆ. ಬಟ್ ಯಾವ್ದು ಬೇಕೋ ಅದನ್ನು ಬಳಸ್ಕೋಬೇಕಷ್ಟೇ ಮಕ್ಕಳು. ಹಾಗಾಗಿ ಇವನು ಯೂಟ್ಯೂಬಲ್ಲೇ ಇದು ಪ್ರಾಜೆಕ್ಟ್ ವರ್ಕ್ ಎಲ್ಲನೂ ಮಾಡ್ಕೊಂಡು ಹೋಗೋದು. ಈಗಿನ ಮಕ್ಕಳೆಲ್ಲನೂ ಯೂಟ್ಯೂಬಲ್ಲೇ ನೋಡೋದು ಬಿಡಿ ಪ್ರಾಜೆಕ್ಟ್ ವರ್ಕ್ಗಳು. ಹಾಗಾಗಿ ಇವನು ಈ ಥರ ರೆಡಿ ಮಾಡ್ದೆ ನೋಡಿ ಫ್ಲವರು. ನನಗಂತೂ ಇದು ಫ್ಲವರ್ ನೋಡಿ ತುಂಬ ಖುಷಿ ಆಯಿತು. ಈ ಥರ ಸುತ್ತಿದಾಗ ಚೆನ್ನಾಗಿ ರೆಡಿ ಆಯ್ತಲ್ಲ. ಫೈನಲಿ ಈ ಥರ ನಾನು ಕಲರು ಸೆಲೆಕ್ಟ್ ಮಾಡಿ ಯೆಲ್ಲೋ ಕಲರ್ ಹಾಕ್ಸ್ದೆ. ಮತ್ತು ಇನ್ನೂ 2 ಪೇಪರ್ ಅವನು ಯೆಲ್ಲೋ ಕಲರ್ ಬಿಟ್ಟು ಮತ್ತೆ ನೆಕ್ಸ್ಟ್ ಅದ್ರ ಮೇಲೆ ಇನ್ನೂ ಒಂದು 2-3 ಡಿಸೈನ್ ಹಾಕ್ಕೊಂಡು ಹೋದ. ಚೆನ್ನಾಗಿತ್ತು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಅಕ್ಕ ಮನೆ ಮಗ ಇವನು, ಚೇತು ಅಂತ ನಮ್ಮ ಮನೆಯವರಿದ್ದಾರಲ್ಲ ಅವ್ರ ಅಕ್ಕ ಮಗ. ತುಮಕೂರಲ್ಲಿ ಓದ್ತಾ ಇರೋದು ಇವನು. ಸದ್ಯಕ್ಕೆ ನಮ್ಮ ಅದೃಷ್ಟಕ್ಕೆ ಅವನು ಬಂದಿದ್ದ ತುಮಕೂರಿಂದ. ಹಂಗಾಗಿ ಪಾಪ ನೀರು ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬಂದ. ಅವನೆಲ್ಲ ಇದೆಲ್ಲ ರೂಮೆಲ್ಲ ಪಾಪ ಅವನೇ ನೋಡಿ ನೀರೆಲ್ಲ ಬಿಟ್ಕೊಟ್ಟಿದ್ದು. ಈ ಥರ ಔಷಧಿ ಹೊಡೆಯೋದಿರುತ್ತಲ್ಲ, ಅದನ್ನು ನಾವು ಬೇರೆಯವ್ರನ್ನ ಕೇಳಿದ್ವಿ. 2 ವರ್ಷದಿಂದ ನಾವು ಇದನ್ನು ಯೂಸ್ ಮಾಡ್ತಾಯಿದ್ವಿ ನೋಡಿ. ಬೇಗ ಆಗುತ್ತೆ ನೋಡಿ. ನಮ್ಮದು ಕಿಟಕಿ ಎಲ್ಲ ಸೆದ್ಲು ಅಂತಾರಲ್ಲ, ನಮ್ಮ ಕಡೆ ಸೆದ್ಲು ಅಂತೀವಿ, ಬೇರೆ ಕಡೆ ಎಲ್ಲ ಗೆದ್ಲು ಅಂತಾರೆ.
ಆ ಥರ ತಿಂದು ಆ ಥರ ಹುಳ ಆಡಿಬಿಟ್ಟು ಹೋಗಿದೆ. ಕಿಟ್ಗೆ ಹೊಸದು ಇಡಿಸ್ಬೇಕು. ಇದನ್ನೆಲ್ಲ ನಾನು ಹೊಸ್ದಾಗಿ ಮಾಡಿಸ್ಕೊಂಡಿದ್ದು. ನಮ್ಮ ಅಡುಗೆ ರೂಮಲ್ಲಿ ಏನು ಸ್ಟ್ಯಾಂಡ್ ಇರಲಿಲ್ಲ. ನಾವು ಅದು ಫುಲ್ ಹಾಲಿತ್ತು, ಅದು ಉದ್ದಕ್ಕೆ. ಅದನ್ನೇ ನಾವು ಅಡುಗೆ ರೂಮ್ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ನಮ್ಮದು ಹಳೆ ಮನೆಯೇ, ಹಂಗಾಗಿ ಎಲ್ಲ ನಾವೇ ಅದನ್ನು ರೆಡಿ ಮಾಡಿಸ್ಕೊಂಡಿದ್ವಿ. ಸ್ವಲ್ಪ ಅಡುಗೆ ಮನೆ ಸಾಮಾನೆಲ್ಲ ನೋಡಿ, ಇಷ್ಟೊಂದು ಸಾಮಾನನ್ನ ತೊಳೆದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಸ್ತಾಗಿ ಹೋಗಿದ್ದೆ. ಫೈನಲಿ ನಾನು ಒಂದು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ತಗೊಂಡಿದ್ದೆ ನೋಡಿ, ಪ್ಲಾಸ್ಟಿಕ್ದಿದ್ದು ಸ್ಟ್ಯಾಂಡು. ನಿಮಗೂ ಯೂಸ್ ಆಗ್ಬೋದು. ಯಾರೆಲ್ಲ ಬೇಕಂದರೆ ಮೀಶೋದಲ್ಲಿ ಸರ್ಚ್ ಮಾಡಿ, ಸಿಗುತ್ತೆ ಈ ಥರದವು. ನಾನು ಇದನ್ನು ಮೀಶೋದಲ್ಲಿ ತಗೊಂಡು 2 ವರ್ಷ ಆಯಿತು. ಚೆನ್ನಾಗಿ ಯೂಸ್ ಆಯಿತು ನನಗೇನು. ಬಟ್ ಇದು ಹೇಳ್ಬೇಕಂದ್ರೆ ಇದು ಭದ್ರ ಇರಲ್ಲ. ನಾನು ತುಂಬ ಗಟ್ಟಿ ಇರ್ಬೋದು ಅಂತ ಅದರಲ್ಲಿ ನೋಡಿ ತಗೊಬಿಟ್ಟೆ. ತೆಳುವಿರುತ್ತೆ. ಬಟ್ ಯಾವಾಗ ಇದು ವೆಯ್ಟ್ ಜಾಸ್ತಿ ಆದಾಗ ಸ್ವಲ್ಪ ಜಗ್ಗುತ್ತೆ. ಇದೇನು ಮುರಿದೇನು ಹೋಗಿಲ್ಲ. ಬಟ್ ಇದರಿಂದ ನನಗೂ ಯೂಸ್ ಆಗೈತೆ. ಪ್ಲೇಟ್ಸ್ ಎಲ್ಲ ನಾನು ಎಲ್ಲ ತಗೊಂಡಿರೋದನ್ನ ಪ್ಲೇಟ್ಸ್ ಎತ್ತಿಡ್ತಿದ್ದೆ ಆವಾಗ. ಇದು ತಗೊಂಡಾಗಿಂದನೇ ನಾನು ಪ್ಲೇಟ್ಸ್ ಎಲ್ಲ ಇದಕ್ಕೆ ಹಾಕಿ ಇಟ್ಬಿಡ್ತೀನಿ. ಇವಾಗ ಅದನ್ನು ಸ್ವಲ್ಪ ತಿಂಡಿ ತಿನ್ನುವಾಗೆಲ್ಲ ಯೂಸ್ ಮಾಡ್ಕೊತೀವಿ ಪ್ಲೇಟ್ಸು. ಅವಾಗೆಲ್ಲ ಸುಮ್ಮನೆ ಅವೆಲ್ಲ ಯೂಸ್ ಮಾಡ್ತಿಲ್ಲ, ಸುಮ್ಮನೆ ಎತ್ತಿಟ್ಬಿಟ್ಟಿದ್ದೆ ನಾನೆಲ್ಲ ಪ್ಲೇಟ್ಸ್ನ. ಇವಾಗ ಅವೆಲ್ಲ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ ಇದರಲ್ಲಿ ಹಾಕಿ ಎದುರಿಗೆ ಇಡ್ತೀವಲ್ಲ, ಹಂಗಾಗಿ ತಗೊತೀವಿ ಅದರಲ್ಲಿರೋ ಪ್ಲೇಟ್ಸ್ನ. ಆವಾಗ ನಾವು ಎತ್ತಿಟ್ಟಾಗ ಯಾರಿಗೂ ಅವು ಮೈಂಡಲ್ಲಿ ಇರ್ತಿರ್ಲಿಲ್ಲ, ತಗೋಬೇಕು ಅನ್ನಿಸ್ತಿರ್ಲಿಲ್ಲ. ಇದು ಚೆನ್ನಾಗೂ ಲುಕ್ ಇರುತ್ತೆ ಅಡುಗೆ ರೂಮಲ್ಲಿ. ನಾನು ಎಲ್ಲನೂ ಇದು ಅಡುಗೆ ರೂಮಲ್ಲಿ ಏನು ಸ್ಟ್ಯಾಂಡ್ ಇರಲಿಲ್ಲ, ನಮ್ದು ಗ್ಯಾಸ್ ಇಡೋಕ್ಕೆ ಏನೂ ಇರಲಿಲ್ಲ, ಎಲ್ಲ ಹೊಸ್ದಾಗಿಯೇ ಮಾಡ್ಕೊಂಡಿದ್ದು. ನಾನು ಸ್ಟಾರ್ಟಿಂಗ್ ಬಂದಾಗ ನಮ್ಮದು ಮಧ್ಯದ ರೂಮೇ ಅಡುಗೆ ರೂಮು, ಅಜ್ಜಿಯವ್ರು ಮಾಡಿದ್ದು, ನಮ್ಮ ಅತ್ತೆಯವರು. ಹಂಗಾಗಿ ನಾವು ಅದು ಯಾಕೆ ನಮಗೆ ಹುಷಾರಿಲ್ಲದೆ ಆಗ್ತಿದ್ದರಿಂದ ನಾವು ಈ ಕಡೆ ಅಗ್ನಿ ಮೂಲೆಯಲ್ಲೇ ಮಾಡಿರಿ ಅಂತ ಹೇಳಿದ್ವಿ. ಆ ಮೂಲೆಯಲ್ಲೇ ಮತ್ತೆ ನಾವು ಅಡುಗೆ ರೂಮನ್ನ ರೆಡಿ ಮಾಡಿಸ್ಕೊಂಡಿದ್ದು. ಈ ರೂಮ್ ನೋಡಿ, ನಮ್ಮದು ಅಡುಗೆ ರೂಮ್ ಇದ್ದಿದ್ದು ಫಸ್ಟ್ ಮಧ್ಯದ ರೂಮು. ಅದನ್ನು ಕ್ಲೀನ್ ಮಾಡಿದ್ವಿ 2 ರೂಮು. ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ನೀರು ಹೊಡೆದು ಕೊಟ್ಟು ಹೋದ ನಮ್ಮ ಚೇತು. 12 ಗಂಟೆಗೆ ನಾನು ಉಳಿದಿದ್ದೆಲ್ಲ ಕೆಲಸ ಪಾತ್ರೆಗಳೆಲ್ಲ ತೊಳ್ಕೊಂಡು ಸಾಯಂಕಾಲ ಆಗಿತ್ತು ನೋಡಿ. ನಾನು ಎಲ್ಲ ಜೋಡಿಸೋ ಅಷ್ಟರಲ್ಲಿ ಇದೆಲ್ಲ ಆವಾಗಲೇ ಜೋಡಿಸ್ತಾ ಇರೋದು ಸಾಯಂಕಾಲ ಆಗಿತ್ತು. ಆವಾಗೆಲ್ಲ ತಗೊಂಡು ಬಂದು ಅಷ್ಟೊತ್ತಿಗೆ ಅಡುಗೆ ರೂಮಲ್ಲಿ ಇಟ್ಕೊಂಡಿದ್ದೆ, ಅರ್ಧ ಜೋಡಿಸ್ಕೊಂಡಿದ್ದೆ. ಇದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಈ ಪ್ರಾಡಕ್ಟ್ ಯಾರೆಲ್ಲ ಬೇಕು ಅಂದ್ಕೊಂಡಿದ್ದೀರೋ ಅವರು ನೋಡಿ, ಮೀಶೋದಲ್ಲಿ ಸಿಗುತ್ತೆ, ನೀವು ಆರ್ಡ್ರ್ ಮಾಡ್ಕೊಂಡು ತಗೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಇದರಲ್ಲಿ ಏನೇನು ಬೇಕೆಲ್ಲ ಐಟಮ್ಸ್ ಎಲ್ಲ ಹಾಕಿಡ್ಬೋದು. ನೋಡೋಕ್ಕೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಬಾಕ್ಸುಗಳು ಏನೆಲ್ಲ ಬೇಕಾ, ಚಿಕ್ಕ ಚಿಕ್ಕ ಬಾಕ್ಸುಗಳೆಲ್ಲ ಇಟ್ಕೋಬೋದು. ಚಿಕ್ಕ ಅಡುಗೆ ರೂಮ್ ಇರೋರಿಗೆ ಯೂಸ್ ಆಗುತ್ತೆ. ಹಂಗಾಗಿ ನನಗೂ ಇದು ಶೇರ್ ಮಾಡೋಣ ಅನ್ನಿಸ್ತು. ಹಂಗಾಗಿ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗೇನು ಬೇರೆ ಬೇರೆ ಸ್ಟ್ಯಾಂಡು ಇನ್ನೂ ಬೇರೆ ಥರ ಬಂದಿದೆ ನೋಡಿ. ಸಾಯಂಕಾಲ ನೈಟ್ ಅಡುಗೆ ಮಾಡೋ ಅಷ್ಟರಲ್ಲಿ ಇಷ್ಟನ್ನು ಜೋಡಿಸ್ಕೊಂಡೆ ನಾನು ಎಲ್ಲ. ಮಧ್ಯದ ರೂಮದ್ದು ಮತ್ತು ಈ ರೂಮ್ ಅಡುಗೆ ರೂಮ್ದು ನೋಡಿ, ಇಷ್ಟನ್ನು ನಾನು ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ತುಂಬ ಸುಸ್ತಾಗಿ ಹೆಣ್ಮಕ್ಳಿಗೆ ಹಬ್ಬ ಬರಬಾರ್ದು ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಗಿ ಹೋಗಿತ್ತು. ಯಾಕಂದರೆ ನನಗೆ ಅವತ್ತು ಕೋಲ್ಡಾಗಿ ನಾನು ಅದಕ್ಕೆ ಮುಂಚೆ 4-5 ದಿನ ಹುಷಾರಿಲ್ಲದೆ ಮಲಗಿದ್ದೆ. ಈ ಪಾತ್ರೆಗಳೆಲ್ಲ ತೊಳೆದಿದ್ದರಿಂದ ನನಗೆ ಮಧ್ಯಾಹ್ನ ಸ್ಟಾರ್ಟ್ ಆಗಿತ್ತು, ತಲೆನೋವು ಹೋಗೇ ಇರಲಿಲ್ಲ. ಬಟ್ ಆದರೂ ಹಂಗೆ ಮಾಡ್ಕೊಂಬಿಟ್ಟೆ, ಹೆಂಗೋ ಬಿಡಲಿಲ್ಲ ನೋಡಿ. ಇದೆಲ್ಲ ನಮ್ಮ ಅಜ್ಜಿ ತೊಗೊಂಡಿರೋದು. ಅಂದರೆ ಇದು ದೀಪಗಳು ಮಾತ್ರ ಅಜ್ಜಿ ತೊಗೊಂಡಿರೋದು. ಸಣ್ಣ ದೀಪಗಳು ನಾನು ತೊಗೊಂಡಿದ್ದೆ. ಈ ಭದ್ರವಾಗಿರೋದು ಇಷ್ಟು, ಇದು ಸುಮಾರು ಅಂದರೆ ಹಿಂಗೆ ಇಟ್ಕೊಂಡು ನೋಡಿದ್ರೆ ಒಂದು ಕೆಜಿ ಅಷ್ಟಿರುತ್ತೆ. ಇದು ಸುಮಾರು ಅಂದರೆ 1-2 ಕೆಜಿ ಇರುತ್ತೆ ಚೆಂಬು. ಇದು ನಮ್ಮ ತಾತ ಅವ್ರ ಅಮ್ಮ ತೊಗೊಂಡಿರೋದಂತೆ. ಕೆಳಗಡೆ ಇದು ಎಲ್ಲ ಬೌಲ್ ಥರ, ಅದು ಇದು ಕಳಸ, ಇವೆಲ್ಲ ಅವ್ರ ಅಮ್ಮ ತೊಗೊಂಡಿದ್ರಂತ ಅವಾಗ. ನಮ್ಮ ತಾತ ಅವರಮ್ಮ ಇವ್ರಿಗೆ ಭಾಗ ಬಂದಾಗ, ಅಣ್ಣ ತಮ್ಮಂದಿರ ಭಾಗ ಬಂದಾಗ ಕೊಟ್ಟಿರೋದು ಇವು. ಅಂದರೆ ಪಳೆಯೊಳಿಕೆ ನಮಗೆ ಮುತ್ತಾತ ಅವ್ರದ್ದು ಅಂತಾರಲ್ಲ, ಹಂಗೆ ನಮ್ಮ ತಾತ ಅವ್ರ ಅಮ್ಮ ಅವ್ರದ್ದು ಅವು ಚೆಂಬು ಅವೆಲ್ಲ. ಅದಕ್ಕೆ ನಂಗೆ ತೋರಿಸೋಣ ಅನ್ನಿಸ್ತು, ತೋರಿಸ್ತಾಯಿದ್ದೀನಿ. ಈಗ ಅಷ್ಟೊಂದು ಭದ್ರವಾಗಿರೋ ಐಟಮ್ ಸಿಗೋಲ್ಲ. ಇನ್ನೊಂದು ಏನು ಗೊತ್ತಾ ನೋಡಿ, ನಮ್ಮ ಅಜ್ಜಿ ಹಾಕಿರೋ ಪೌಡ್ರ್ ಡಬ್ಬಿ ಸಮೇತ ನಮ್ಮ ಮನೇಲಿದ್ದಾವೆ. ಯಾಕಂದರೆ ಇವಾಗೆಲ್ಲ ಹಳೆ ಐಟಮ್ಸ್ ನೋಡೋಕ್ಕೆ ತುಂಬ ಸಿಗೋದು ಅಪರೂಪ ಅಲ್ವಾ. ನೋಡಿ, ನಮ್ಮ ಅಜ್ಜಿ ಅವ್ರ ಮಕ್ಳಿಗೆ ಹಾಕಿರೋದು, ಇಲ್ಲಾಂದರೆ ಅಜ್ಜಿ ಹಾಕಿರೋದು ಇದು. ಆವಾಗ ನಮ್ಮ ಮನೆಯಲ್ಲೂ ನಾನು ಚಿಕ್ಕ ಹುಡುಗಿ ಇದ್ದಾಗ ನೋಡಿದ್ದೆ, ನಮ್ಮಮ್ಮ ಇಟ್ಕೊಂಡಿದ್ದು. ಇವಾಗ ಯಾವ ನಮ್ಮ ಮನೇಲಿ ಇಲ್ಲ. ಬಟ್ ನಮ್ಮ ಮನೆಗೆ ಇದ್ದಾವೆ. ಇನ್ನೂ ಕೆಲವೆಲ್ಲ ಹಳೆವೆಲ್ಲ ಸ್ವಲ್ಪ ನಾನು ಬಿಸಾಕಿದೆ ಅನಿಸುತ್ತೆ. ಅವಾಗೆಲ್ಲ ಎಲ್ಲ ಶೋಕೇಶಲ್ಲಿ ಇಡೋವೆಲ್ಲ ತುಂಬ ಐಟಮ್ಸ್ನ ಕಳ್ಕೊಬಿಟ್ಟೆ ಹಳೆವೆಲ್ಲ. ಬಟ್ ಇವಾಗ ಉಳಿಸ್ಕೊಂಡದ್ದು ಇಷ್ಟೇ. ಇವು ನೋಡಿ ಅಜ್ಜಿ ಕಲ್ಲುಗಳನ್ನ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ, ಎಷ್ಟು ಚೆನ್ನಾಗಿದ್ದಾವಂತ. ಇನ್ನು ಎಷ್ಟು ನೈಸಾಗಿದ್ದಾವೆ ಗೊತ್ತಾ, ಇವು ತುಂಬ ನೈಸಾಗಿದ್ದಾವೆ. ನಂಗೆ ತುಂಬ ಇಷ್ಟ ಆಯಿತು ಕಲ್ಲುಗಳು. ಒಂದು 3 ಕಲ್ಲು ಹಂಗೆ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ, ಈ ಯಾರಾದರೂ ಮುದುಕರಿಗೆ ನೋಡಿ ಏನಾದ್ರೂ ಅಡಿಕೆ ಕುಟ್ಟಬೇಕು, ಅಡಿಕೆಲಿ ಹಾಕಬೇಕು ಅನ್ನಿಸ್ದಾಗ ಯೂಸ್ ಆಗ್ತವೆ.
ಮುದುಕರಿರೋ ಮನೆಯಲ್ಲಿ ಮಾತ್ರ ನೋಡಿ ಈ ಥರ ಮುದುಕರು ಇಟ್ಕೊತಾರೆ. ನಾವು ಅಷ್ಟು ನಮ್ಗೆ ಇವೆಲ್ಲ ಐಡಿಯಾ ಇರೋಲ್ಲ, ಈ ಥರದವೆಲ್ಲ ನಮ್ಗೆ ಯೂಸ್ ಆಗ್ತವೆ ಅಂತ. ಅವ್ರಿಗಿರೋ ಅಷ್ಟು ಇದು ನಮಗಿರಲ್ಲ. ಹಾಗಾಗಿ ನಮ್ಮ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕಲ್ಲುಗಳು ಮಾತ್ರ ಕಳೆದಿಲ್ಲ, ಮೊದಲಿಂದನೂ ಹಂಗೆ ಇಟ್ಕೊಂಡಿದ್ದಾರೆ ಅವರು. ಇದು ಏನಂತ ಗೊತ್ತಿಲ್ಲ, ಇದನ್ನು ತೊಳೆದು ಇಡ್ತಾಯಿದ್ದೀನಿ, ಏನೋ ಗೊತ್ತಿಲ್ಲ. ಅದು ಒಂದು ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇಷ್ಟು ಅಜ್ಜಿ ಇಟ್ಕೊಂಡಿರೋ ನೋಡಿ ಹೊಗೆ ಪುಡಿ ಹಾಕೋವು, ಅವೆರಡೂ ಹಂಗೆ ಇಟ್ಕೊಂಡಿದ್ದಾರೆ. ಅಜ್ಜಿ ಫಸ್ಟ್ ಹೊಗೆ ಪುಡಿ ಹಾಕ್ತಾಯಿತ್ತು ನಮ್ಮ ಅಜ್ಜಿ. ಈಗ ಹುಷಾರಿಲ್ಲ, ಏನು ಅಡಿಕೆಲೇ ಹಾಕಲ್ಲ ಬಿಡಿ, ಇವಾಗ ಬಿಟ್ಬಿಟ್ಟಿದ್ದಾರೆ. ಅವಾಗ ನಾವು ಇವೆಲ್ಲ ತೊಳೆದು ಇಡೋಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಜೋಡಿಸಿ ಹಂಗೆ ಇಟ್ಟಿದ್ದೀನಿ. ಇಷ್ಟು ಮಾತ್ರ ಇತ್ತು ಈ ವಿಡಿಯೋದಲ್ಲಿ. ಬಾಯ್. ಈ ರೀತಿ ಇತ್ತು ಫ್ರೆಂಡ್ಸ್ ನನ್ನ ಮನೆ ಕ್ಲೀನಿಂಗ್ ಯುಗಾದಿಗೆ. ನೀವು ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಬಾಯ್.